ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನಿವತ್ತು ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಸಿರಿ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ನಾನು ಗ್ರ್ಯಾಜುಯೇಟ್ ಆಗೋದಕ್ಕೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕಾಯಿತು. ನಮ್ಮ ಸಿರಿ ನೋಡಿ ಇವಾಗ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋಕ್ಕೆ ಜಸ್ಟ್ ಪ್ರೀ KG ಓದಿದ್ರೆ ಸಾಕು, ಆಲ್ರೆಡಿ ಅವಳಿಗೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿರುತ್ತಲ್ವ ಚಿಕ್ಕ ಮಕ್ಳಿಗೆ ಈ ಥರ ಎಲ್ಲ ಮಾಡೋದು. ಫಸ್ಟು ಮುಂಚೆ ಎಲ್ಲ ಅಂದರೆ ನಾನು ಲಾಸ್ಟ್ ಇಯರ್ ಎಲ್ಲ ಬೇರೆ ಮಕ್ಳಿಗೆ ಫೋಟೋಸ್ ಎಲ್ಲ ಹಾಕ್ತಿದ್ರಲ್ಲ, ಅವಾಗ ನೋಡ್ತಾ ಇದ್ದೆ, ಇದೇನಪ್ಪ ಇಷ್ಟು ಚಿಕ್ಕ ಮಕ್ಳಿಗೆಲ್ಲ ಮಾಡ್ತಾರೆ, ಏನು ಮಾಡದೇ ಇದ್ದರೂ ಆಗೋದು ಅನ್ನೋ ಥರ ಅನಿಸ್ತಿತ್ತು. ಇವಾಗ ನಮ್ಮ ಮಕ್ಕಳು ಸರ್ದಿ ಬಂದಾಗ ಮಾಡ್ತಾರಲ್ಲ, ಒಂಥರ ಚೆಂದ ಅನಿಸುತ್ತೆ. ಸೊ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವುದೋ ಆಟೋಗಳೇ ಸಿಗ್ತಾಯಿಲ್ಲ. ಆಲ್ರೆಡಿ ಟೈಮು 9:30 ಆಗಿಬಿಟ್ಟಿದೆ. 9 ಗಂಟೆಗೆ ಬರೋಕ್ಕೆ ಹೇಳಿದ್ದು ನಮಗೆ, ಬಟ್ ರೆಡಿಯಾಗಿದ್ದು ಲೇಟು, ಆಟೋನೂ ಸಿಗ್ತಾಯಿಲ್ಲ. ಒಂದು 10 ನಿಮಿಷದಿಂದ ವೆಯ್ಟ್ ಮಾಡ್ತಾನೇ ಇದ್ದೀವಿ. ನಮಗೆ ಗೊತ್ತಿರೋರು ಕೂಡ ಬರ್ತಿಲ್ಲ, ಬೇರೆ ಆಟೋಗಳು ಸಿಗ್ತಿಲ್ಲ. ನೋಡಬೇಕು ಸಿಗ್ತಾ. ಕೇಳಿ ನಮ್ಮ ಉದ್ದಾಣಿ ನೋಡಿ ಹಿಂಗೆ ರೆಡಿಯಾಗಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. ನಮ್ಮ ಸಿರಿ ಒಂದು 3 ಡೇಸಿಂದನೂ ಅಷ್ಟೇ, ಪಾಪುನು ಕರ್ಕೊಂಡು ಹೋಗೋಣ ಸ್ಕೂಲ್ಗೆ, ಪಾಪುನು ಕರ್ಕೊಂಡು ಹೋಗೋಣ. ಹೇಳಿದ್ದೀನಿ ನನ್ನ ಮ್ಯಾಮ್ಗೆ, ಪಾಪು ಕರ್ಕೊಂಡು ಬರ್ತೀವಿ ನಾಳೆ ಅಂತ ಹೇಳ್ತಾ ಕರ್ಕೊಂಡು ಹೋಗೋಣ ಅಂತಿದ್ನು. ಅದಕ್ಕೆ ಇವಳನ್ನು ರೆಡಿ ಮಾಡಿದ್ದೀವಿ. ಇವಾಗ ಪ್ರಸನ್ನ ಅವರು ಕೂಡ ಬಂದಿದ್ದಾರೆ. ಸೊ ಹೆಂಗೋ ಮ್ಯಾನೇಜ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಳ್ತಾ ಇದ್ದೀವಿ. ಎಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ. ಪಾಪುನ ಬಿಟ್ಬಿಡೋಣ ಬಿಡು ಸಿರಿ, ಇಲ್ಲೇ ಬೇಕಾ? ಇವತ್ತು ನಿನ್ಗೆ ಯಾವ ಥರ ಡ್ರೆಸ್ ಹಾಕ್ಸ್ತಾರೆ? ಬ್ಲ್ಯಾಕ್. ಅವಳಿಗೆ ಆಗಲೇ ಸ್ಕೂಲಲ್ಲಿ ಹೇಳ್ಬಿಟ್ಟಿದ್ದಾರೆ ಅನಿಸುತ್ತೆ, ಮೇಲ್ಗಡೆ ಒಂದು ಕ್ಯಾಪು, ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಏನೋ ಮಾತಾಡಿರ್ತಾರೆ. ಅದನ್ನು ಕೇಳಿಸ್ಕೊಂಡು ಅವಳು ಅವತ್ತಿಂದನೂ ಬ್ಲ್ಯಾಕ್ ಡ್ರೆಸ್ ಹಾಕ್ಸ್ತಾರೆ, ಬ್ಲ್ಯಾಕ್ ಡ್ರೆಸ್ ಹಾಕ್ಸ್ತಾರೆ ಅಂತ ಇದ್ಲು. ನೋಡ್ಕೊತಿದ್ದೀರಾ? ಎಸ್ ಗಾಯ್ಸ್, ನಾವು ಸ್ಕೂಲ್ ಹತ್ರ ಹೋಗೋ ಅಷ್ಟರೊಳಗಡೆ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಆಗಿಬಿಟ್ಟಿದೆ. ಅಂದರೆ ಫಂಕ್ಷನ್ ಸ್ಟಾರ್ಟಾಗಿ 1 ಅವರ್ ಕಳೆದೇ ಹೋಗ್ಬಿಟ್ಟಿತ್ತು. ಸೊ ಟೈಮ್ ಆಗೇ ಹೋಯಿತು. ಮತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿ ವೆಲ್ಕಮಿಂಗ್ ಬಂದು ನಮಗೆ ಈ ರೀತಿ ಅರೇಂಜ್ ಮಾಡಿದರು. ನಾವು ಸ್ಟಾರ್ಟಿಂಗಲ್ಲೇ ಹೋಗಿದ್ರೆ ಇನ್ನೂ ಸ್ವಲ್ಪ ಬೇರೆ ಥರ ಇರ್ತಿತ್ತು ಅನಿಸುತ್ತೆ. ಇನ್ನು ನೆಕ್ಸ್ಟು ಇದು ಬಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅವತ್ತು. ಹಾಗಾಗಿ ಅಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲ ಅಮ್ಮಂದಿರು ಕೂಡ ಇಲ್ಲಿ ಯಾವುದಾದ್ರೂ ಒಂದು ಗಿಫ್ಟನ್ನ ಪಾಪ್ ಮಾಡಿಬಿಟ್ಟು ತೊಗೊಳೋದಕ್ಕೆ ಹೇಳಿದರು ನಮಗೆ. ಸೊ ಅದನ್ನೆಲ್ಲ ತೊಗೊಂಡೆ ನಾನು. ಒಂದನ್ನು ತೆಗೆದಾದ್ಮೇಲೆ ಮತ್ತೆ ಈ ಕಡೆ ಬರ್ತಿದ್ದ ಹಾಗೆ ಈ ಸ್ಕೂಲ್ ಬಗ್ಗೆ ನಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಒಂದು ಫೀಡ್ಬ್ಯಾಕ್ ಥರ ಏನಾದರೂ ಬರೆದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡಬೇಕಿತ್ತು. ಸೊ ಅದನ್ನು ಎಲ್ಲ ನಾನು ಪೇಸ್ಟ್ ಮಾಡಿಬಿಟ್ಟು ಈ ಕಡೆ ಇವಾಗ ಪ್ರೋಗ್ರಾಮ್ ಕಡೆ ಬಂದ್ವಿ. ನಾವು ಕರೆಕ್ಟಾಗಿ ಬಂದ್ವಿ. ಅದೇ ಟೈಮ್ಗೆ ಇವಾಗ ದೀಪನ ಹಚ್ತಾಯಿದ್ರು. ನಮಗೊಂಥರ ಇದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಈ ಸ್ಕೂಲ್ಗೆಲ್ಲ ಸೇರಿಸಾದ್ಮೇಲೆ ಪ್ರೋಗ್ರಾಮಿಗೆ ಬರೋದು, ಒಂದಷ್ಟು ಸ್ಪೀಚ್ ಇರುತ್ತೆ, ಸ್ಪೀಚ್ ಆದಮೇಲೆ ಈ ರೀತಿ ದೀಪ ಹಚ್ಚೋದು ಇರುತ್ತೆ, ಅದಾದಮೇಲೆ ಸ್ವಲ್ಪ ಭಾಷಣ ಇರುತ್ತೆ. ಏನೋ ಒಂಥರ ಇದು ಅಭ್ಯಾಸ ಆದಂಗೆ ಆಗಿಬಿಟ್ಟಿದೆ ನಮಗೆ. ನಮ್ಮ ರೀತಿ ಬೇಬಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಸದ್ಯಾವತ್ತು ನಮ್ಮ ಪುಣ್ಯಕ್ಕೆ ಅವಳು ಜಾಸ್ತಿ ಏನೂ ಅಳ್ಳಿಲ್ಲ, ಸುಮ್ಮನೆ ಇದ್ಲು. ಮಾತ್ರ ಸಿಕ್ಕಾಬಟ್ಟೆ ಬಿಸಿಲು ಜಾಸ್ತಿ ಇತ್ತು, ನಮಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗೂ ಹಿಂಗೂ ಪ್ರಸನ್ನ ಅವರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು, ಮಾತ್ರ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದೆಲ್ಲ ಆದಮೇಲೆ ಇವಾಗ ನೋಡಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಹಂಗೆ ಅವರು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋ ಮಧ್ಯದಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಅರೇಂಜ್ ಮಾಡಿದರು. ಅಂದರೆ ಅವರು ಯಾವ ರೀತಿ ಮಾಡಿದರು ಅಂದರೆ ಸೇಮ್ ಲಾಸ್ಟ್ ಟೈಮ್ ಥರ ಅಲ್ಲಿ ಇರೋವ್ರಿಗೆ ಬೋರ್ ಆಗಬಾರ್ದು ಅನ್ನೋ ಥರನೇ ಈ ಸರಿನೂ ಕೂಡ ಪ್ಲ್ಯಾನ್ ಮಾಡಿದರು. ಸೊ ಫಸ್ಟ್ನೇದಾಗಿ ಇವಾಗ ತುಂಬ ಪುಟ್ಟ ಮಕ್ಕಳು ಅಂದರೆ ಪ್ರೀ KGನಲ್ಲೇ 3 ಸೆಕ್ಷನ್ ಇದೆ ಅಲ್ವಾ, ಅದರಲ್ಲಿ ತುಂಬ ಪುಟಾಣಿ ಮಕ್ಕಳದು ಫಸ್ಟ್ ಸೆಕ್ಷನ್ ಇದೆಯಲ್ಲ, ಅವ್ರನ್ನ ಕರೆಸ್ಬಿಟ್ಟು ಫಸ್ಟು ಅದು ಕ್ಯಾಪ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸಿದ್ರು. ಅದಾದಮೇಲೆ ಮಧ್ಯ ಬ್ರೇಕ್ ಬಂತು ನೋಡಿ. ಇವಾಗ ನಮಗೆ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ವುಮೆನ್ಸ್ ಡೇ ಸಲುವಾಗಿ ಅಲ್ಲಿ ಕೆಲವೊಂದಷ್ಟು ಅಮ್ಮಂದಿರು ಬಂದಿರ್ತಾರಲ್ವ, ಅದರಲ್ಲಿ ಒಂದು 5 ಜನನ ಕರೆಸ್ಬಿಟ್ಟು ಒಂದು ಗೇಮ್ನ ಆಡಿಸಿದ್ರು. ಗೇಮ್ ಏನಪ್ಪ ಅಂತ ಹೇಳಿದ್ರೆ, ಒಂದು 3-4 ಬಲೂನು ಮತ್ತು ಒಂದು 3-4 ಚಾಕ್ಲೇಟ್ಸ್ ಇತ್ತು. ಬಲೂನ್ನ ಊದಬೇಕು ಫುಲ್ಲು, ಮತ್ತು ಹಾಗೆ ಚಾಕ್ಲೇಟ್ಸ್ದು ಕವರ್ನ ರಿಮೂವ್ ಮಾಡಬೇಕು. ಇದೆರಡು ಮುಗಿದ ಮೇಲೆ ಇನ್ನೊಂದೇನೋ ಪಝಲ್ ಕೊಟ್ಟಿದ್ರು, ಆ ಪಝಲ್ನ ಅಲ್ಲಿ ಜೋಡಿಸ್ಬೇಕು.
ಸೊ ಈ ರೀತಿ ಇತ್ತು ಗೇಮು. ಅದರಲ್ಲಿ ಫಸ್ಟ್ನೇದಾಗಿ ಇವರೊಬ್ಬರು ಜೋಡಿಸಿ ವಿನ್ ಆದರು. ಇನ್ನು ನೆಕ್ಸ್ಟು ಸೆಕೆಂಡ್ ಒನ್ ಬಂದು ನನ್ನ ಫ್ರೆಂಡು ನಿವೇದಿತಾ, ಇವಳು ಕೂಡ ಹೋಗಿದ್ಲು. ಸೊ ಸೆಕೆಂಡ್ ಬಂದು ಇವಳು ವಿನ್ ಆದ್ಲು. ಇನ್ನು ಥರ್ಡ್ ಪ್ರೈಸ್ ಬಂದು ಸ್ವಲ್ಪ ಫುಲ್ಲು ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ಅವ್ರ ಸಲುವಾಗಿ ಯಾರಾದರೂ ಸಪೋರ್ಟ್ ಮಾಡೋ ಥರ ಇದ್ದರೆ ಒಬ್ಬರು ಬಂದು ಸ್ಟೇಜ್ ಮೇಲೆ ಅವ್ರವ್ರ ಕಡೆಯವರು ಬಂದು ಸಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದೊಂದು ಲೇಟ್ ಆಯಿತು. ಹಂಗೆ ಅವ್ರವ್ರ ಕಡೆಯವ್ರು ಹೋಗ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಸೊ ಗೇಮ್ ಬಂದು ಈ ರೀತಿ ಇತ್ತು. ಇದು ಒಂದು ಮುಗೀತು. ಇವಾಗ ನೋಡಿ ನಮ್ಮ ಸಿರಿ ಕ್ಲಾಸ್ ಮಕ್ಳುಗಳೆಲ್ಲ ಬಂದರು. ಮತ್ತು ಏನು ಅನಿಸ್ತು ಅಂದರೆ ನನಗೆ ಅವತ್ತು ಬೇರೆ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ. ಸೊ ಮಕ್ಕಳೆಲ್ಲ ಸ್ವೆಟ್ಟಾಗಿ ಫುಲ್ಲು ಟಯರ್ಡ್ ಆದಂಗೆ ಅನಿಸ್ತಾ ಇತ್ತು. ಮತ್ತು ಇನ್ನೂ ಕೆಲವೊಂದಷ್ಟು ಮಕ್ಳುಗಳು ಏನು ಮಾಡ್ತಾಯಿದ್ರು ಅಂದರೆ ಏನೋ ಒಂದು ಫಸ್ಟ್ ಡೇ ಬಂದಿರೋ ಥರ ಅಳ್ತಾಯಿದ್ರು. ಅದೇನೋಪ್ಪ ಗೊತ್ತಿಲ್ಲ, ಆ ಡ್ರೆಸ್ ಎಲ್ಲನೂ ನೋಡಿಬಿಟ್ಟು ಆ ಥರ ಅನಿಸ್ತೋ ಏನೋ, ಇಲ್ಲ ಏನಾದರೂ ಮಾಡಿಬಿಡ್ತಾರೆ ಇವರು ನಮಗೆ ಅಂತ ಅಂದ್ಕೋತಿದ್ವೋ ಏನೋ ಗೊತ್ತಿಲ್ಲ. ತುಂಬ ಮಕ್ಳುಗಳೆಲ್ಲ ಅಳ್ತಾ ಇದ್ವು. ನನಗೆ ಅದನ್ನೆಲ್ಲ ನೋಡಿ ಫಸ್ಟ್ ಡೇನೇ ನೆನಪಾಯಿತು ನನಗೆ ಸ್ಕೂಲ್ದು. ಮತ್ತು ಇವಾಗ ನಮ್ಮ ಸಿರಿನೂ ಬಂದ್ಲು ನೋಡಿ, ಅವಳು ಹುಡುಕ್ತಾ ಇದ್ಲು ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ಒಂದ್ಸರಿ ನಾನು ಹಾಯ್ ಮಾಡಿ ನೋಡು ನಾವಿಲ್ಲೇ ಕೂತಿದ್ದೀವಿ ಅಂತ ಹೇಳಿದೆ. ಮತ್ತು ಅವಳಿಗೆ ಏನೋ ಒಂಥರ ಖುಷಿ, ಹಾಗೆ ಒಂದ್ಸರಿ ನಮ್ಮನ್ನ ನೋಡ್ಬಿಟ್ರೆ ಅವಳಿಗೆ ಏನೋ ಒಂಥರ ಸಮಾಧಾನ. ಸೊ ಈ ಡ್ರೆಸ್ಸಲ್ಲಿ ನಮ್ಮ ಮಕ್ಳುಗಳನ್ನ ನೋಡೋದಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತಲ್ವ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಅವಳು ಅದನ್ನೆಲ್ಲ ತೊಗೊಂಡು ಹಿಂದೆ ಹೋದ್ಲಲ್ವ. ಅದಾದಮೇಲೆ ನಾನು ಕ್ಯಾಮ್ರಾನೇ ನೋಡ್ತಾ ಇದ್ನ. ಆಮೇಲೆ ಎಲ್ಲೋದ್ಲು ಸಿರಿ ಅಂತ ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಈ ಕಡೆ ಬಂದು ರೈಟ್ ಸೈಡು ನಿಂತ್ಕೊಂಡಿದ್ದಾಳೆ. ಮತ್ತು ಇದೆಲ್ಲ ಮುಗೀತು. ಅದಾದಮೇಲೆ ನಾನು ಸ್ವಲ್ಪ ಸೆಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಎದ್ದು ಬಂದೆ. ಅಲ್ಲಿ ಒಂದು ಟೇಬಲ್ ಇತ್ತು. ಆ ಟೇಬಲ್ ಮೇಲೆ ಸ್ಪೋರ್ಟ್ಸ್ ಆಡಿಸಿದ್ರಲ್ಲ ಮಕ್ಕಳಿಗೆ, ಅದ್ರದ್ದು ವಿನ್ನರ್ಗಳದ್ದು ನೇಮ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತೆಗೆದೆ. ನೋಡಿದ್ರೆ ನಮ್ಮ ಸಿರಿ ಹೆಸರಿದೆ. ಅದರಲ್ಲೂ 2 ಗೇಮಲ್ಲಿ ವಿನ್ ಆಗಿದ್ದಾಳೆ. ಅದರಲ್ಲೂ 2 ಗೇಮಲ್ಲೂ ಕೂಡ ಫಸ್ಟ್ ಪ್ರೈಸೇ ವಿನ್ ಆಗಿದ್ದಾಳೆ. ಒಂಥರ ನನಗಂತೂ ನೋಡಿದ ತಕ್ಷಣ ಒಂಥರ ಸರ್ಪ್ರೈಸ್ ಸಿಕ್ದಂಗೆ ಆಯಿತು. ಒಂಥರ ಫುಲ್ ಖುಷಿ, ಒಳಗಡೆ ಫುಲ್ ಸಖತ್ ಖುಷಿ ಆದಂಗೆ ಅನಿಸ್ತು. ಫಸ್ಟೇ ನೋಡ್ಕೊಬಿಟ್ನಲ್ಲ ನಾನು, ಇನ್ನು ನಮ್ಮ ಸಿರಿ ಬರ್ತಾಳೆ ಮತ್ತೆ ಇನ್ನೊಂದು ಸರಿ ಸ್ಟೇಜ್ ಮೇಲೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಈ ಕಡೆ ಬಂದು ನಿಂತಿದ್ಲು ಆಲ್ರೆಡಿ ನಮ್ಮ ಸಿರಿ. ಅಷ್ಟರೊಳಗಡೆ ಡ್ರೆಸ್ ಎಲ್ಲಾನು ಚೇಂಜ್ ಮಾಡಿದ್ರು. ನನಗೆ ಇದಕ್ಕಿಂತ ಖುಷಿ ಇನ್ನೇನಪ್ಪ ಆಗಬೇಕು. ತುಂಬ ಖುಷಿ ಆಯಿತು ನನಗೆ ನಮ್ಮ ಸಿರಿ ಫಸ್ಟ್ ಪ್ಲೇಸ್ ಬಂದಿದ್ದು ನೋಡಿ. ಮತ್ತು ನಾನು ಆ ಗೇಮ್ ಎಲ್ಲ ಆಡಿಸಾದ್ಮೇಲೆ ಮನೇಲಿ ಕೇಳ್ತಾ ಇದ್ದೆ, ಸ್ಪೋರ್ಟ್ಸ್ ಗೇಮ್ಸ್ ಆಡಿದ್ರಲ್ಲ ಮಗನೇ ಯಾರು ವಿನ್ ಆದರು ಅಂತ ಕೇಳ್ತಾ ಇದ್ದೆ. ಬಟ್ ಆ ಮಕ್ಳುಗಳಿಗೆ ಗೊತ್ತಾಗಿರಲಿಲ್ಲ ಅನಿಸುತ್ತೆ. ಆವಾಗ ನಮ್ಮ ಸಿರಿ ಎಲ್ಲರೂ ವಿನ್ ಆಗಿದ್ದೀವಮ್ಮ ಅಂತ ಇದ್ಲು. ನಾನು ಹೌದಾ ಪರವಾಗಿಲ್ಲ ಬಿಡು, ಸರಿ ವಿನ್ ಆಗಿದ್ರು ಖುಷಿನೇ, ವಿನ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂದ್ಕೊಂತ ಸುಮ್ಮನಿದ್ದೆ. ನೋಡಿದ್ರೆ ಇಲ್ಲಿ ನಮ್ಮ ಸಿರಿ 2 ಪ್ರೈಸ್ ತೊಗೊಂಡು ನನಗೆ ಒಂಥರ ಸರ್ಪ್ರೈಸ್ ಸಿಗ್ದಂಗೆ ಅನಿಸ್ತು. ಒಂಥರ ಖುಷಿ ಅಲ್ವಾ. ಈಗ ಆ್ಯಸ್ ಯೂಶಲ್ ಆಗಿ ಬೇರೆ ದಿನಗಳಲ್ಲಿ ಮಾಮೂಲಿ ಸ್ಕೂಲ್ಗೆ ಹೋಗ್ತಾರೆ, ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ, ಎಲ್ಲ ಇರುತ್ತೆ. ಬಟ್ ಈ ರೀತಿ ಫಂಕ್ಷನ್ಗಳಲ್ಲಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಈ ಸರ್ಟಿಫಿಕೇಟ್ ತೊಗೊಳೋದು, ಮೆಡಲ್ ಎಲ್ಲ ತೊಗೊಳೋದು ಅಂದರೆ ಒಂಥರ ಇದು ಸ್ವಲ್ಪ ಜಾಸ್ತಿನೇ ಖುಷಿ ಅನಿಸುತ್ತೆ. ಅವಳು ಅಲ್ಲಿ ಸ್ಟೇಜ್ ಮೇಲೆ ನಿಂತಿದ್ಲಲ್ಲ ನೋಡಿ, ಆವಾಗ ನನ್ನ ನೋಡ್ತಾ ಇದ್ದು, ನೋಡು ಅಮ್ಮ ನಾನು ಹೆಂಗೆ ಪ್ರೈಸ್ ತೊಗೊಂಡಿದ್ದೀನಿ ಅನ್ನೋ ಥರ ಒಂಥರ ಅವಳದು ಎಕ್ಸ್ಪ್ರೆಷನ್ ಒಳ್ಳೆ ಒಂಥರ ಕ್ಯೂಟ್ ಅನಿಸ್ತಾ ಇತ್ತು ನನಗಂತೂ. ಮತ್ತು ನಮ್ಮ ಸಿರಿ ಹೆಂಗಾಯ್ತು ಈ ವರ್ಷ ಅಂದರೆ ಆಟ ಆಡ್ಕೊತ ನಕ್ಕೊತ ಸ್ಕೂಲ್ಗೆ ಹೋಗ್ತಾ, ಜಾಸ್ತಿ ಪ್ರೆಷರ್ ಇಲ್ಲದೆ ಅವಳ ಪಾಡ್ಗೆ ಅವಳು ಹೋಗ್ತಾ ಇದ್ಲು. ಮಧ್ಯೆ ಕಾಂಪಿಟೇಷನ್ಗಳಲ್ಲಿ ವಿನ್ ಆಗ್ತಾ ಇದ್ಲು, ಜಾಸ್ತಿ ಪ್ರೆಷರ್ ಇರ್ತಿರ್ಲಿಲ್ಲ. ಹೀಗೆ ಅಂದ್ಕೊಂಡು ಅವಳು ಚೆನ್ನಾಗೇ ಬಂದ್ಲು ಈ ವರ್ಷ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಮುಗ್ದಾದ್ಮೇಲೆ ನೋಡಿ ಇಲ್ಲಿ ಫೈನಲ್ ಆಗಿ ಈ ರೀತಿ ಪೇಸ್ಟ್ ಮಾಡಿದರು. ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು ಬರೆದಿರೋದು ನೋಡಿ ಇಲ್ಲಿ. ಸೊ ಬಂದು ನೋಡಿ ಇವಾಗ ಇವಾಗ ಪ್ರೋಗ್ರಾಮ್ ಎಲ್ಲ ಮುಗೀತು. ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇವಾಗ ಏನಿದ್ರು ಮನೆ ಕಡೆ ಹೊರಡದೆ. ಹಾಗೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಹಾಗೆ ನನಗೂ ಕೂಡ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಏನಾದರೂ ಜ್ಯೂಸ್ ಏನಾದರೂ ಕುಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಾದಾಮ್ ಹಾಲು ಕುಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ.
ಎಸ್ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಇಷ್ಟೇ ಸಿಂಪಲ್ಲು. ಗ್ರ್ಯಾಜುಯೇಷನ್ ಡೇ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಇವತ್ತು ಕಂಟಿನ್ಯೂನೇ ಮಾಡೋಕ್ಕಾಗ್ತಿಲ್ಲ. ಎನರ್ಜಿನೇ ಸಾಕಾಗ್ತಾಯಿಲ್ಲ ನನಗೆ, ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಬಾಟ್ಲ್ ಹಾಕ್ಸ್ಕೊಂಡ್ರೂ ಕೂಡ ನನಗೆ ಒಂದು ಸ್ವಲ್ಪನೂ ಎನರ್ಜಿನೇ ಬಂದಿಲ್ಲ, ಆಗ್ತಾನೇ ಇಲ್ಲ ನನಗೆ. ಪಾಪುನು ಕೂಡ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋಸು ಮಾಡ್ಕೊಳಕ್ಕೂ ಆಗ್ತಿಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾವುದು ಕೂಡ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ. ಇನ್ನು ನಾನು ಒಂದು ಸ್ವಲ್ಪ ನಮ್ಮ ಸಿರೀಸ್ ಸ್ಕೂಲ್ದು ಎಕ್ಸಾಮ್ಸ್ ಎಲ್ಲ ಇದೆ. ಈ ಹಬ್ಬ ಎಕ್ಸಾಮ್ಸು ಅದೆಲ್ಲ ಮುಗಿದ್ಮೇಲೆ ಒಟ್ಟಿಗೆ ಬೇರೆ ಕಡೆ ಹೋಗ್ಬಿಟ್ಟು ಇನ್ನು ಒಂದು ಕಡೆ ಬೇರೆ ಕಡೆ ಬಾಟಲ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಅಲ್ಲಿ ತನಕ ಯಾಕೋ ವೀಡಿಯೋಸೇ ಮಾಡೋದಕ್ಕೆ ಆಗ್ತಿಲ್ಲ, ನನಗೆ ಎನರ್ಜಿನೇ ಸಾಕಾಗ್ತಿಲ್ಲ. ಸೊ ವೀಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಮೀಶೋದಿಂದ ಕೆಲವೊಂದಷ್ಟು ಟಾಪ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಇದೊಂದು, ಈ ಸರಿ ಶಾರ್ಟ್ ಟಾಪ್ಗಳನ್ನ ತೊಗೊಂಡಿದ್ದೀನಿ ನಾನು. ಇದೊಂದು ನೋಡಿ, ಗ್ರೀನ್ ಕಲರು, ಪ್ಯೂರ್ ಕಾಟನಲ್ಲಿ ಬಂದಿದೆ ಇದು. ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ, ಕಲರ್ಸ್ ಕೂಡ ಸಿಗುತ್ತೆ. ಸ್ಲೀವ್ಸ್ ಬಂದು ಈ ರೀತಿ 3/4, ಹಾಗೆ ಬ್ಯಾಕ್ ಸೈಡು ಕೂಡ ಡಿಸೈನ್ ಬಂದಿದೆ ಇದು. ಹಾಗೆ ಫ್ರಂಟು ನೋಡಿ ಈ ರೀತಿ, ಇಲ್ಲಿ ಬಟನ್ಸ್ ಇದೆ, ಸರಿ ಕಾಣಿಸ್ತಿಲ್ಲ. ನೆಕ್ ಬಂದು ಈ ರೀತಿ ರೌಂಡ್ ನೆಕ್ ಬರುತ್ತೆ. ಹಾಗೆ ಟೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ 2 ಟೈ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ ಇದು, ಪ್ಯೂರ್ ಕಾಟನಲ್ಲಿ ಕೊಟ್ಟಿದ್ದಾರೆ ಇದನ್ನು. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕೂಡ ನೋಡಿ ಈ ರೀತಿ ಇದೆ. ಇದು ನೆಕ್ ಬಂದು ಕಾಲರ್ ನೆಕ್ ಬರುತ್ತೆ ನಮಗೆ. ಹಾಗೆ ಇಲ್ಲಿ ಬಟನು, ಇದು ಒಂದು ಮಾತ್ರ ಬಟನ್ ಓಪನ್ ಮಾಡ್ಬೋದು, ಫುಲ್ ಎಲ್ಲ ಓಪನ್ ಮಾಡೋದಕ್ಕಾಗಲ್ಲ. ಹಾಗೆ ಸ್ಲೀವ್ಸ್ ಬಂದು ಆ್ಯಸ್ ಯೂಶ್ವಲ್ ಆಗಿ 3/4 ಸ್ಲೀವ್ಸು. ಈಗ ಈ ಸಮ್ಮರ್ಗೆಲ್ಲ ನಮಗೆ ಈ ರೀತಿ ಪ್ಯೂರ್ ಕಾಟನ್ಗಳದ್ದು ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಪಾಲಿಸ್ಟರು ಮತ್ತು ರೇನು ಅದೆಲ್ಲ ಸ್ವಲ್ಪ ಇರಿಟೇಟ್ ಅನಿಸ್ಬೋದು. ಬಟ್ ಈ ಸಮ್ಮರ್ ಟೈಮಲ್ಲಿ ಈ ರೀತಿ ಕಾಟನ್ ಯೂಸ್ ಮಾಡಿದ್ರೆ ಒಂಥರ ಕೂಲಾಗಿರುತ್ತೆ. ಇದರಲ್ಲೂ ಕೂಡ ಸೈಜಸ್ ಎಲ್ಲ ಸಿಗುತ್ತೆ ನಮಗೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಪಾಚಿ ಕಲರ್ ಅಂತಲೇ ಹೇಳ್ಬೋದು. ಇದೊಂದು ನೋಡಿ, ಇದು ಕೂಡ ಸೇಮು ರೌಂಡ್ ನೆಕ್ಕು. ಇದೇನು ಬಟನ್ಸ್ ಓಪನ್ ಮಾಡೋದಕ್ಕಾಗಲ್ಲ, ಇಲ್ಲಿ ಸುಮ್ಮನೆ ಡಿಸೈನ್ ಅಷ್ಟೇ ಇದೆ. ಸ್ಲೀವ್ಸ್ ಬಂದು 3/4. ಆಲ್ಮೋಸ್ಟ್ ನಾನು ಯಾವಾಗಲೂ 3/4 ಸ್ಲೀವ್ಸೇ ಯೂಸ್ ಮಾಡೋದು, ತುಂಬ ಕಡಿಮೆ ಹಾಫ್ ಸ್ಲೀವ್ಸ್ ಯೂಸ್ ಮಾಡೋದು. ಸೊ ಈ ರೀತಿ ಇದೆ. ಹಾಗೆ ಬ್ಯಾಕ್ ಸೈಡ್ ಬಂದು ಸೇಮ್ ಈ ರೀತಿ ಇದೆ. ಇದರಲ್ಲೂ ಕೂಡ ನಮಗೆ ಕಲರ್ಸು ಮತ್ತು ಸೈಜಸ್ ಎಲ್ಲ ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ನಮಗೆ ಕಾಂಬೋನಲ್ಲಿ 2 ಕಾಂಬೋನಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ನಾನು ಇವಾಗ ತೋರಿಸೋನಲ್ಲ, ಇದೆಲ್ಲ ಟಾಪ್ಸ್ ಕೂಡ ಬಿಲೋ 300 ಸಿಕ್ಬಿಡುತ್ತೆ. ಹಾಗೆ ಈ ಕಾಂಬೋ ಈ 2ಕ್ಕೂ ಕೂಡ ಬಿಲೋ 300ಗೆ ಸಿಕ್ಬಿಡುತ್ತೆ. ಅದರಲ್ಲಿ ಫಸ್ಟ್ ಒನ್ ಇದೊಂದು ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು, ಪಿಂಕ್ ಕಲರು. ಇದು ನೋಡಿ, ಇದು ಒಂಥರ ಪ್ಯೂರ್ ಕಾಟನ್ನು, ಅದಕ್ಕಿಂತ ಸ್ವಲ್ಪ ಇದು ಕ್ಲಾತ್ ಎಲ್ಲ ಒಂದು ಸ್ವಲ್ಪ ಮಂದವಾಗಿ ಬಂದಿದೆ. ಸ್ಲೀವ್ಸ್ ಬಂದು ಈ ರೀತಿ, ಇದು ಯಾವುದೇ ರೀತಿ ಶೇಡ್ ಆಗಲ್ಲ, ಏನಾಗಲ್ಲ. ಡಿಸೈನ್ ಒಂಥರ ತುಂಬ ಚೆನ್ನಾಗಿ ಬಂದಿದೆ, ಗೋಲ್ಡ್ ಕಲರ್ನಲ್ಲಿ ಈ ರೀತಿ ಬಂದಿದೆ. ನೆಕ್ ಬಂದು ಈ ರೀತಿ ರೌಂಡ್ ನೆಕ್ ಇದು ಕೂಡ. ಹಾಗೆ ಲೆಂತ್ ಬಂದು ಇಷ್ಟು ಬರುತ್ತೆ. ಬ್ಯಾಕ್ ಸೈಡ್ ಬಂದು ಈ ರೀತಿ. ಇದೊಂದು ಪಿಂಕ್ ಕಲರ್ ಅಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆ ಕಾಂಬೋ ಬಂದು ವೈಟ್ ಕಲರ್ಗೆ ಪಿಂಕ್ ಕಲರ್ ಫ್ಲವರ್ಸ್ ಬಂದಿದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಟ್ಟೆ ಒಂಥರ ತುಂಬ ಚೆನ್ನಾಗಿದೆ ಅವುಗಳಿಗಿಂತಲೂ. ಈ ರೀತಿ ಇದೆ. ಹಾಗೆ ಬ್ಯಾಕ್ ಸೈಡ್ ಬಂದು ಈ ರೀತಿ ಸಿಗುತ್ತೆ ನಮಗೆ. ಹಾಗೆ ಈ ಕಾಂಬೋ ಸೆಟ್ಟಲ್ಲಿ ನಮಗೆ ಇದಿಷ್ಟೇ ಅಲ್ಲ, ಇನ್ನು ಬೇಜಾನ್ ತುಂಬ ವೆರೈಟಿ ಕಲರ್ಸು ಡಿಸೈನ್ ಎಲ್ಲ ಸಿಗುತ್ತೆ. ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಪ್ಯಾಂಟು. ಇದೊಂದು ಕಾಟನ್ ಮಲ್ಟಿ ಕಲರ್ನಲ್ಲಿ ಬಂದಿದೆ ಪ್ಯಾಂಟು. ಫುಲ್ಲು ಕಲರ್ ಮಿಕ್ಸು. ನಾವು ಯಾವ ಟಾಪಿಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಆ ರೀತಿ ಎಲ್ಲ ಕಲರ್ ಮಲ್ಟಿ ಕಲರ್ನಲ್ಲಿ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಸೈಡಲ್ಲಿ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, 2 ಪಾಕೆಟ್ ಇದೆ. ಇದೊಂಥರ ಡಿಫ್ರೆಂಟ್ ಆಗಿದೆ, ಇವಾಗ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಪ್ಲಾಜೋ ಪ್ಯಾಂಟು. ಇದರಲ್ಲೂ ಕೂಡ ನಮಗೆ ತುಂಬ ಕಲರ್ಸು ಮತ್ತು ಸೈಜಸ್ ಬಂದು ಫ್ರೀ ಸೈಜ್ ಆಗಿರುತ್ತೆ, ಕಲರ್ ಸಿಗುತ್ತೆ ಇದರಲ್ಲಿ. ಹಾಗೆ ಇನ್ನು ನೆಕ್ಸ್ಟ್ ಒನ್ ಬಂದು ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ನೋಡಿ, ಇದೊಂದು ಆರೆಂಜ್ ಕಲರ್ದು ಟಾಪು ಮತ್ತು ವೈಟ್ ಕಲರ್ ಪ್ಯಾಂಟ್ ಬರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸರಿ ಚೆಕ್ಔಟ್ ಮಾಡಿ ಬೇಕು ಅಂದರೆ ನಿಮಗೆ. ಹಾಗೆ ಇನ್ನು ನೆಕ್ಸ್ಟ್ ಒನ್ ಬಂದು ಕಿಡ್ಸ್ದು. ಇದು ಒಂದು ಟೀ ಶರ್ಟು ಬ್ಲ್ಯಾಕ್ ಕಲರು ಮತ್ತು ಹಾಗೆ ಪ್ಯಾಂಟ್ ಬಂದು ಪಿಂಕ್ ಕಲರಲ್ಲಿ ಬಂದಿದೆ. ಸೊ ಈ ರೀತಿ ಆ ಕಡೆ ಈ ಕಡೆ 2 ಪಾಕೆಟ್ಗಳು ಕೊಟ್ಟಿದ್ದಾರೆ, ಕೆಳಗಡೆ ಸ್ಟ್ರಿಪ್ ಬಂದಿದೆ. ಸೊ ಇದರಲ್ಲೂ ಕೂಡ ನಮಗೆ ಒಂದು 3 ಕಲರ್ಸ್ ಏನೋ ಸಿಗುತ್ತೆ, ಹಾಗೆ ಸೈಜಸ್ ಕೂಡ ಸಿಗುತ್ತೆ.
ನಿಮ್ಗೇನಾದರೂ ಬೇಕು ಅಂದರೆ ಒಂದು ಸರಿ ಇದ್ರದ್ದು ಎಲ್ಲಾದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ಔಟ್ ಮಾಡಿ. ಈ ಸರಿ ಅಂತೂ ಈ ಶಾರ್ಟ್ ಟಾಪ್ಸ್ಗಳು ಒಂದಕ್ಕಿಂತ ಒಂದು ಸೂಪರ್ಬ್ ಆಗಿದೆ. ಅದರಲ್ಲೂ ಕಾಂಬೋನಲ್ಲಿ ತೊಗೊಂಡಿದ್ದೀನಲ್ಲ ನೋಡಿ, ಅದಂತೂ ತುಂಬ ಸೂಪರ್ಬ್ ಆಗಿದೆ ಅಂತಲೇ ಹೇಳ್ಬೋದು. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ, ಇವತ್ತಿನ ಕಲೆಕ್ಷನ್ಸ್ ಕೂಡ ಇಷ್ಟೇ. ಎಸ್, ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.